ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೋಡಿ ಗಾಯ್ಸ್ ಇಲ್ಲಿ ಹೆಂಗ ಆಡ್ತಾವನೆ ಅಂತ, ಹೆಂಗ ಆಡ್ತಾವನೆ ಅಂತ. ನಿನ್ ಮುಖ ಇಲ್ಲಿದ್ರೆ ಕಾಲಿಲ್ಲದೆ. ಇದೆ ಇಲ್ಲೊಂದು ಸಮಸ್ಯೆ. ಈಗ ನಾವು ಪರ ಮಾಡೋ ಜಾಗ ಸಿಂಗಮ್ಮನ ದೇವಸ್ಥಾನಕ್ಕೆ ಬಂದು ಅಷ್ಟೊತ್ತಿಗೆಲ್ಲ ಅಡಿಗೆ ಮಾಡಕ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರು. ಮಾತ್ರ ಬಾರಿ ಸೆಡಕಲ್ ತೆಗಿತಾರೆ ಈಗ. ಇಲ್ಲಿ ಗಂಟಿತ್ತಂತೆ. ಇವಾಗ ನಾವು ಮನೆಯಿಂದ ತಂದಿದ್ನ ವಾಪಸ್ ಕಾರ್ ಒಳಗೆ ಶಿಫ್ಟ್ ಮಾಡ್ತಾ ಇದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ರಂಜು ಅಣ್ಣ ಸಿಂಪಲ್ ಆಗಿ ಕೋಳಿ ಒಪ್ಪಿಸ್ಕೊಂಡು ಪರ ಮಾಡ್ತಾರಂತೆ ಸಿಂಗಮ್ಮಂಗೆ. ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಫುಲ್ ರೆಡಿಯಾಗಿ ನಮ್ ರಂಜು ಅಣ್ಣಂಗೋಸ್ಕರ ಕಾಯ್ತಾ ಇದ್ದೀನಿ. ಕಾರ್ ಬಂತು, ಬನ್ನಿ ಹೋಗೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಗಾಯ್ಸ್ ಇವಾಗ ನಾವು ಮೀನಾಕ್ಷಿ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಒಲೆ ಬೇಕಿತ್ತು ಅಡಿಗೆ ಮಾಡಕ್ಕೆ, ಅದಕ್ಕೆ ಅಲ್ಲಿಗೆ ಹೋಗಿ ಒಲೆ ಇಸ್ಕೊಂಡು ಹೊರಡೋಣ ಬನ್ನಿ. ಹೇಳು. ಗಾಯ್ಸ್ ಅಲ್ಲಿಂದ ಬಂದು ಇವಾಗ ತುಳಸಿಗೆಟ್ಟಿಗೆ ಬಂದಿದ್ದೀವಿ. ನಮ್ಮ ಅಣ್ಣ ಕೋಳಿ ಕಟ್ ಮಾಡಿಸ್ಕೊಬರಕ್ ಹೋಗಿದ್ದಾರೆ, ನಾವಿಬ್ರು ಕಾರಲ್ಲಿ ಕುತ್ಕೊಂಡಿದ್ದೀವಿ. ಯಾರ್ದೋ ಫೋನ್ ಬತ್ತು, ಗೊತ್ತಿಲ್ಲ ಯಾರು ಅಂತ. ಅದಕ್ಕೆ ನಮ್ ಕೃಷಿ ರಂಜು ಅಣ್ಣಂಗ್ ಕೊಡಕ್ ಹೋದ. ನೋಡಿ ಗಾಯ್ಸ್ ಇಲ್ಲಿ ಹೆಂಗ ಆಡ್ತಾವನೆ ಅಂತ, ಹೆಂಗ ಆಡ್ತಾವನೆ ಅಂತ. ನಿನ್ ಮುಖ ಇಲ್ಲಿದ್ರೆ ಕಾಲಿಲ್ಲದೆ. ನೋಡಿ ಗಾಯ್ಸ್ ಎಷ್ಟೊತ್ತಾದ್ಮೇಲೆ ಕೊನೆಗೂ ನಮ್ ರಂಜು ಅಣ್ಣ ಬಂದ್ರು. ಅಲ್ಲಿಂದ ಬಂದ್ವಿ. ಇವಾಗ ಅಂಗಡಿಲಿ ಏನೋ ತಗೊಬರಕ್ ಹೋಗಿದ್ದಾರೆ. ನಮ್ ಕ್ರಿಶ್ ತಲೆಗೆ ಎಳ್ನೀರಾಗಿತ್ತು, ಅಂಟಂಟ್ ಹೊಡಿತಿತ್ತು ಅಂತ ನೀರ್ ಹಾಕೊಂಡ್ ತೊಳಿತಿದ್ದ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈಗ ನಾವು ಪರ ಮಾಡೋ ಜಾಗ ಸಿಂಗಮ್ಮನ ದೇವಸ್ಥಾನಕ್ಕೆ ಬಂದು ಅಷ್ಟೊತ್ತಿಗೆಲ್ಲ ಅಡಿಗೆ ಮಾಡಕ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರು. ನಮ್ ತರನೇ ಇನ್ನೊಂದ್ ಫ್ಯಾಮಿಲಿ ಪರ ಮಾಡಕ್ ಬಂದಿದ್ರು. ನಾವ್ ಈಗ ಸ್ಟಾರ್ಟ್ ಮಾಡ್ತಿದ್ರೆ ಅವ್ರದಲ್ಲೇ ಅಡಿಗೆ ಮಾಡಾಗೋಗಿತ್ತು. ನಮ್ ಚೆರಿ ಮಲ್ಕೊಂಡಿದ್ಲು. ಇವ್ನ್ ನೋಡಿ ಗೈಸ್, ಯಾರಿಗೂ ಕೊಡ್ದೆ ಅಳಸ್ನೇನ್ ತಿಂತ ಕೂತಿದ್ದ ಕಳ್ಳ. ನೆಂಟ್ರುಗಳೆಲ್ಲ ಬರ್ತಾ ಇದಾರೆ, ಇನ್ನು ಅಡ್ಗೆ ಆಗಿಲ್ಲ. ಬೇಗ ಬೇಗ ಅಡ್ಗೆ ಮಾಡ್ಬೇಕು. ಚಿಕನ್ ಬೇಯ್ತಾ ಇದೆ. ಆಕ್ಚುಲಿ ಒಂದೇ ಗ್ಯಾಸ್ ಇರೋದು, ಅದ್ರಲ್ಲೂ ಈಗ್ಲೂ ಆಗ್ಲೂ ಗ್ಯಾಸ್ ಮುಗ್ದೋಂಗಿದೆ. ಅದ್ರಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ.
ಇನ್ನೊಂದ್ ಕಲ್ಲಿನ ಒಲೆ ಇದೆ, ಅದ್ರಲ್ಲಿ ಇನ್ನೊಂದ್ ಫ್ಯಾಮಿಲಿ ಅಡಿಗೆ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ನಾವು ಅದ್ರಲ್ಲೂ ಈ ಗ್ಯಾಸಲ್ಲೂ ಅಡಿಗೆ ಮಾಡಿ ಮುಗಿಸ್ಬೇಕು. ಇವಾಗ ನಮ್ ತಾತ ಅಜ್ಜಿನೂ ಬಂದ್ರು. ಇನ್ನೊಂದ್ ಫ್ಯಾಮಿಲಿ ಅವರು ಪರ ಮಾಡ್ಕೊಂಡು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೋದ್ರು. ಇವಾಗ ನಾವು ಗ್ಯಾಸ್ ಎಲ್ಲಾನು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಲ್ಲಿಗೆ ಮಡಗಿ ಸೇರತ್ತದ ಈಗ ಬೇಕಾರೆ ಮಂದ್ಲಿಗೆ ಅಲ್ಲಿ ಮಡಗಿ ಬೇಕಾರೆ ಇಲ್ಲಿಗೆ ಕಡಿಕೆ ತುಂಬಾ ಗಾಳಿ ಇತ್ತು, ಅಡಿಗೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಗಾಳಿ ಬರ್ಬಾರ್ದು ಅಂತ ಚಾಪೆ ಹಾಕ್ತಾ ಇದಾರೆ. ತೋರಿಸ್ತೀನಿ ಬನ್ನಿ ಯಾವ ತರ ಗಾಳಿ ಬರ್ದಂಗ್ ಮಾಡ್ತಾ ಇದಾರೆ ಅಂತ. ತಳಿದಂದೆ ಒಂಚೂರು ಗಾಳಿ ಬೀಸಕ್ಕಲ್ಲ ಏನೋಲ್ಲ ಈಗ ಇಲ್ಲಿ ಮಡಿಕೇಳಿ ಒಲೆ ಈಗ ನಮ್ ಚೆರಿ ಮಲ್ಕೊಂಡಿದ್ಲು, ಕೈಲಿ ಶಿಬ್ರೇಜಿತ್ತು ಅಂತ ಅವ್ರ ಅಜ್ಜಿ ಕೈಲಿ ತಗಸ್ಕೊತಾ ಇದ್ಲು. ಪೋಲಿ 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 ಎಲ್ಲಾರು ಒಂದೊಂದ್ ಅಡ್ಗೆ ಪ್ರಿಪೇರ್ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಆಶಾಕ ಚಿಕನ್ ಗೊಜ್ಜು ರೆಡಿ ಮಾಡ್ತಾ ಇದ್ರು. ಈ ಕಡೆ ನಮ್ಮ ಪೂಜಕ ಸಾಂಬಾರ್ ರೆಡಿ ಮಾಡ್ತಾ ಇದ್ರು. ನಮ್ ಪಂಕಜಜ್ಜಿ ಎಲ್ಲಿ ಅಂತ ನೋಡಿದ್ರೆ ಅಲ್ಲೋ ಕೂತೈತೆ. ಎಲ್ಲಾರು ಒಂದೊಂದ್ ಅಡ್ಗೆ ಪ್ರಿಪೇರ್ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತಾ ಇದ್ರೆ ನಮ್ ಪಂಕಜಜ್ಜಿ ಯಾರೋ ಗೊತ್ತಿರೋರು ಸಿಕ್ಕಿದ್ರು ಅಂತ ಮಾತಾಡ್ತಾ ಕೂತೈತೆ. ಬನ್ನಿ ತೋರಿಸ್ತೀನಿ. ಕೆಲಸ ಮಾಡ್ತಾವ್ರೆ, ನೀನ್ ಇಲ್ಲಿ ಬಂದು ಕೂತಿದ್ಯಾ ಅಂತ. ನಮ್ಮ ಅಜ್ಜಿಯರೆಲ್ಲ ಮುದ್ದೆ ಮಾಡ್ತಾ ಇದ್ರು. ಎಲ್ಲರೂ ಒಂದೊಂದ್ ಕೆಲಸ ವಹಿಸ್ಕೊಂಡಿದ್ರೆ ನಮ್ ಸಚ್ಚಿನ ಅಣ್ಣಂದು ಟೇಸ್ಟ್ ನೋಡಿ ರಿವ್ಯೂ ಹೇಳೋ ಕೆಲಸ. ನಮ್ಮ ಆಶಕ ಮಾಡಿರೋದು ಚಿಕನ್ ಗೊಜ್ಜ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಅಣ್ಣ ಹೆಂಗಿದೆ? ಅವ್ರನ್ನೇ ಕೇಳಿ ಈಗ ಸೆರೆಯದ ಅಂತ ಇದು ಮುದ್ದೆ ಸೆರೆಯದ ಸರಿ ಈಗ ಫೋನ್ಗೆ ಹೋಯ್ತದೆ. ಈಗ ಮುಂಜೆ ಮಾತ್ರ ಭಾರಿ ಸೆಡಕಲ್ ತೆಗಿತಾರೆ. ಈಗ ಇಲ್ಲಿ ಗಂಟಿತ್ತಂತೆ ಸಾರು ಪಾರು ಉಣಿಸ್ಬಿಟ್ಟಾರೆ ಜಾಪಾದ. ಆಯಿತು, ನೀನು ನೋಡಲಿ ಅಲ್ಲಿ ನೋಡಲಿ ಚಿತ್ರ ಚಿತ್ರ ಗೆರೆಗಳು ಬರ್ತಾವೆ. ನಮ್ಮ ಅಜ್ಜಿ ಯಾವ ಸ್ಟೈಲ್ ಮುದ್ದೆ ಮಾಡ್ತೈತಿ. ಮುದ್ದೆ ಯಾಕಂಗೆ ಚಿತ್ರ ಮಾಡ್ದಂಗೆ ಮಾಡ್ತಾ ಇದೆಯಾ? ನಿಮ್ಮ ಮನ ನೋಡಿಲ್ಲಿ ಅದು ಇಲ್ಲಿ ಇದ್ರಲ್ಲಿ ನಾನು ತೆಗಿತೀನಿ, ಅದರಲ್ಲೇ ತೆಗಿಯೋದು. ಬಾ ಸರಿ ಹೋಯ್ತೀವಿ, ಬಾಯ್ ಬಾ ಸರಿ ಬಾರೇ ಬಾ. ಈಗ ದೇವರಿಗೆ ಅಂತ ಸೆಪರೇಟ್ ಆಗಿ ಅಡ್ಗೆ ಮಾಡಿರೋದನ್ನ ಮತ್ತೆ ಪೂಜೆ ಸಾಮಾನ್ ಎಲ್ಲಾನು ಒಂತಾಗಿ ಇಟ್ಕೋತಾ ಇದ್ದಾರೆ ಪೂಜೆ ಮಾಡ್ಕೊಂಡ್ ಬರಕ್ಕೆ. ಬನ್ನಿ ಇವಾಗ ಪೂಜೆ ಸಾಮಾನ್ ಮತ್ತೆ ದೇವ್ರಿಗೆ ಮಾಡಿರೋದನ್ನ ತಗೊಂಡೋಗಿ ಪೂಜೆ ಮಾಡ್ಕೊಂಡ್ ಬರೋಣ. ಪೂಜೆ ಎಲ್ಲ ಮುಗೀತು. ಬನ್ನಿ ಇವಾಗ ಎಲ್ಲರಿಗೂ ಊಟ ಕೊಟ್ಟು ಊಟ ಮಾಡೋಣ. ನೀನೇ ಆಟ ಆಡ್ತಾ ಇದ್ದಿ
ಪೋಲಿ ಈಗ ಊಟ ಎಲ್ಲ ಮುಗೀತು, ನೆಂಟ್ರೆಲ್ಲ ಹೋದ್ರು. ಇವಾಗ ನಾವು ಮನೆಯಿಂದ ತಂದಿದ್ನ ವಾಪಸ್ ಕಾರ್ ಒಳಗೆ ಶಿಫ್ಟ್ ಮಾಡ್ತಾ ಇದೀವಿ. ಎಲ್ಗೋವ ತುಂಬಾ ಜನ ಇದ್ರು, ಕಾರಲ್ಲಿ ಜಾಗ ಇರ್ಲಿಲ್ಲ ಅಂತ ನಾನು ಪೂಜಕ ಬೈಕಲ್ಲಿ ಹೋಗ್ತಾ ಇದೀವಿ. ಬಾಯ್ ಮುಗೀತು ಪರ. ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ನಮ್ಮ ಮಂಜಾಕ್ಷಜ್ಜಿ ಊರು ಚಿನ್ನನಹಳ್ಳಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಮನೆ ಸಿಕ್ತು. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನನ್ನ ಪ್ರೀತಿಯ ಮುಗ್ಧ ಮನಸ್ಸುಗಳೇ.